ನೀವೇನಾದರೂ ಕೊಡಚಾದ್ರಿ ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಇಲ್ಲಿ ಒಂದು ಸೈಡ್ ನಿಮಗೆ 12 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ 2 ಆಪ್ಷನ್ ಇದೆ. ಒಂದು ಜೀಪ್ ರೈಡಲ್ಲಿ ಹೋಗ್ಬೋದು, ಅದಾದಮೇಲೆ ನಿಮಗೆ ಫಾರೆಸ್ಟಲ್ಲೇ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾದರೂ ಬರಬೇಕಂದ್ರೆ ಆನ್ಲೈನಲ್ಲಿ ಬುಕ್ಕಿಂಗ್ ಇದ್ದರೆ ಮಾತ್ರ ನಿಮಗೆ ಅಲೋ ಮಾಡೋದು. ನೀವು ಬರಬೇಕಾದ್ರೆ ಆನ್ಲೈನ್ ಬುಕ್ ಮಾಡ್ಕೊಂಬನ್ನಿ. ನೀವು ಡೈರೆಕ್ಟಾಗಿ ಬಂದರೆ ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ಇಲ್ಲಿ ನಿಮಗೆ ಮ್ಯಾಚಸ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಚಾಕೋಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಅಲೋ ಮಾಡೋದಿಲ್ಲ. ನಾವು ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಇದಾದ್ಮೇಲೆ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಏನಂದರೆ ನಿಮಗೆ ಒಂದು ಫಾಲ್ಸ್ ಸಿಗುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಟ್ರೆಕ್ ಸ್ಟಾರ್ಟ್ ಮಾಡೋಂತ ಹೋಗಿರೋದು. ಸೊ ಅದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಬ್ಯಾಗಲ್ಲಿ ವೆಯ್ಟ್ ಎತ್ಕೊಂಬರಬೇಡಿ. ನಿಮ್ಗೆ ಬೇಕಾಗಿರೋ ಥಿಂಗ್ಸ್ ಮಾತ್ರ ಎತ್ಕೊಂಬನ್ನಿ. ಫಸ್ಟ್ ಏಡ್ ಆಗಿರೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸ್ವಲ್ಪ ಫ್ರೂಟ್ಸ್ ಆಗಿರೋದು, ಇದು ಮಾತ್ರನೇ ಕ್ಯಾರಿ ಮಾಡ್ಕೊಂಡು ಬನ್ನಿ. ಸೊ ಯಾವುದೇ ಕಾರಣಕ್ಕೂ ವೆಯ್ಟ್ ಎತ್ಕೊಂಬರೋಕೆ ಹೋಗ್ಬೇಡಿ, ರಿಸ್ಕ್ ಆಗುತ್ತೆ. ನೀವೇನೋ ಟ್ರೆಕ್ ಮಾಡಬೇಕಾದ್ರೆ ನನ್ನ ಕಡೆಯಿಂದ ಒಂದು ಸಣ್ಣ ಕಿವಿ ಮಾತು. ಯಾಕೆಂತಂದರೆ ಇಲ್ಲಿ ಬರಬೇಕಾದ್ರೆ ಯಾವುದೇ ಥರ ಗಿಡಗಳನ್ನ ಮುರಿಯೋದಾಗಲಿ, ಕೀಳೋದಾಗಲಿ, ಅದನ್ನು ರೆಂಬೆ ಮುರಿಯೋದು ಥರ ಯಾವುದೇ ಥರ ಹಾನಿ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ನಮ್ಮ ಆಸ್ತಿ. ಬಟ್ ತುಂಬ ದೊಡ್ಡ ದೊಡ್ಡ ಮರಗಳು, ತುಂಬ ದೊಡ್ಡ ದೊಡ್ಡ ಮರ. ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡಿ ಈ ಮರಲ್ಲ, ಇವೆಲ್ಲ ನಾವು ಲೈಫಲ್ಲಿ ನೋಡೇ ಇರಲ್ಲ ಈ ಥರ ಮರಗಳು. ಮಿನಿಮಮ್ ಎಷ್ಟು ವರ್ಷ ಆಗಿರುತ್ತೆ ಅಣ್ಣ ಇದಕ್ಕೆ? ಸರ್ 100 ವರ್ಷ. ಒಂದು 100 ವರ್ಷ ಆಗಿರೋ ಮರ ಇದು. ಕವರ್ ಮಾಡ್ತದೆ. 100 ಇಯರ್ಸ್ ಆಫ್ ಟ್ರೀ ಇದು. ಈ ಥರ ನಾವು ನಮ್ಮ ಬ್ಯಾಂಗ್ಳೂರಲ್ಲಿ ನೋಡೋಕ್ಕೆ ಆಗಲ್ಲ. ಮಿನಿಮಮ್ 10 ಇಯರ್ಸ್ 20 ಇಯರ್ಸ್ ಇರೋದೇ ದೊಡ್ಡ ವಿಷಯ. ಯಾಕಂತಂದರೆ ಇವಾಗ ಬ್ಯಾಂಗ್ಳೂರು ಇಂಪ್ರೂವ್ಮೆಂಟಿಂದ ಪ್ರತಿಯೊಂದು ಟ್ರೀನು ನೀವು ನೋಡ್ದಂಗೆ ಮೈಸೂರೆಲ್ಲ ಮನೆ ತುಂಬ ಮರಗಳೆಲ್ಲ ಕಟ್ ಮಾಡಿದ್ರು. ಅದಾದಮೇಲೆ ತುಂಬ ಇಂಥ ಮರಗಳೆಲ್ಲ ನೋಡೋಕ್ಕೆ ನಮಗೆ ಸಿಗೋದಂದ್ರೆ ತುಂಬಾ ಈಗಿರೋ ಜನ್ರೇಷನ್ ಮಾತ್ರನೇ. ನೆಕ್ಸ್ಟು ಇಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಯಾವ ಥರ ಕಟ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲ ಕಟ್ ಮಾಡೋಲ್ಲ, ಇದು ವೈಲ್ಡ್ ಇದು. ಅದು ಇಲ್ಲಿ ಫ್ಯೂಚರಲ್ಲಿ ಇನ್ನೊಂದು 100 ಇಯರ್ಸು, 200 ಇಯರ್ಸ್, 500 ಇಯರ್ಸ್ ಆದರೆ ಕಟ್ ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಸೇವ್ ಅನಿಮಲ್ಸ್, ಸೇವ್ ಎನ್ವೈರನ್ಮೆಂಟ್. ತುಂಬಾ ಡಿಫಿಕಲ್ಟು, ತುಂಬಾ ಕಷ್ಟ ಐತೆ. ಸ್ವಲ್ಪ ಮಿಸ್ ಆದರೆ ಬಂಡೆಗಳು ಕೆಳಗಡೆ ಹೋಗ್ಬಿಡ್ತೀವಿ. ನೀವು ಬರೋ ದಾರಿಯಲ್ಲೇ ಈ ಥರ ಸ್ಮಾಲ್ ಫಾಲ್ಸ್ಗಳು ನೀವು ನೋಡ್ಬೋದು. ಇವಾಗ ಇಲ್ಲಿಂದ ಹೋಗಿ ಸೊ ಆ ರೋಪ್ ಇದೆಯಲ್ಲ, ಸೊ ಆ ರೋಪ್ ನಿಡ್ಕೊಂಡು ನಾವು ಹಂಗೆ ಇದೇ ಥರನೇ ಮೇಲೆ ಹೋಗಬೇಕು. ಇದು ದಾಟಿ ನೀವು ಮೇಲೆ ಹೋದರೆ ನಿಮಗೆ ಫಾಲ್ಸ್ ಸಿಗುತ್ತೆ. ಸೊ ಇಲ್ಲೆಲ್ಲ ನಾವು ಫಾಲ್ಸ್ಗೆ ರೀಚ್ ಆದಮೇಲೆ ಇದು ಫಾಲ್ಸ್ ಎಲ್ಲ ಸ್ವಲ್ಪ ಹೊತ್ತು ನೋಡ್ಕೊಂಡು ಒಂದು ½ hour ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಅದಾದಮೇಲೆ ನಮ್ಮ ಹುಡುಗರೆಲ್ಲ ಹೋಗಿ ಇಲ್ಲೆಲ್ಲ ಆಟ ಆಡಿದಾದ್ಮೇಲೆ ಫುಲ್ಲು ಇಲ್ಲೆಲ್ಲ ಒಂದು ½ hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದನ್ನಾದಮೇಲೆ ಮುಗಿಸ್ಕೊಂಡು ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದು. ನಮಗೆ ಆ ಫಾಲ್ಸ್ ಆಗಿದ್ದಾದಮೇಲೆ ತುಂಬ ಟಫ್ ಆಗಿರೋ ಟ್ರೆಕ್ ಇಲ್ಲಿಂದನೇ ಸ್ಟಾರ್ಟ್